ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಬರುವ ಭಾಳಷ್ಟು ಜನ ಹೇಳುವಂಥ ಒಂದು ಕಂಪ್ಲೇಂಟ್, ಸರ್ ನನಗೆ ತುಂಬ ಕೈಯಲ್ಲಿ ತುಂಬ ಜೋಮ್ ಬರ್ತಾ ಇದೆ, ಅದು ಎಸ್ಪೆಷಲಿ ನೈಟ್ ಟೈಮಲ್ಲಿ ನಾವು ಮಲಗಿದಾಗ ಕೈ ತುಂಬ ಜೋಮ್ ಆಗುತ್ತೆ ಸರ್, ಅದರಿಂದ ನಮಗೆ ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಸರ್ ಕೈಯಲ್ಲಿ ನನಗೆ ಒಂಥರ ಚುಚ್ಚಿದಂಗಿರುವ ಅನುಭವ ಆಗುತ್ತೆ, ಕೈಯಲ್ಲಿ ಸಿವಿಯರ್ ಪೇಯ್ನ್ ಬರುತ್ತೆ, ನಾವು ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತ ಹೇಳ್ತೀವಿ, ಸೊ ಆ ಥರ ಸೆನ್ಸೇಷನ್ ಬರುತ್ತೆ. ಇನ್ನು ಕೆಲವರು ಹೇಳ್ತಾರೆ ಸರ್ ನನ್ನ ಕೈ ಬೆರಳುಗಳು ತುಂಬ ದಪ್ಪ ಆಗಿದೆ ಅಂತ ಹೇಳ್ತಾರೆ. ನಾವು ನೋಡುವಾಗ ಏನೂ ತೊಂದರೆ ಇರಲ್ಲ, ಕೈ ಬೆರಳುಗಳೆಲ್ಲ ಸೇಮ್ ಸೈಜಲ್ಲೇ ಇರುತ್ತೆ, ಬಟ್ ಆದರೂ ಅವರಿಗೆ ಕೈ ಬೆರಳುಗಳು ದಪ್ಪ ಆಗಿದೆ ಅಂತ ಒಂದು ಫೀಲಿಂಗ್ ಆಗುತ್ತೆ. ಇನ್ನು ಕೆಲವರು ಹೇಳೋದು ಸರ್ ನನಗೆ ಸಣ್ಣ ಸಣ್ಣ ಆಬ್ಜೆಕ್ಟ್ಸ್, ಅದು ಪೆನ್ ಇರ್ಬೋದು, ಸಣ್ಣ ಸೂಜಿ ಇರ್ಬೋದು, ಏನಾದರೂ ಹೋಲ್ಡ್ ಮಾಡಲಿಕ್ಕಾಗಲ್ಲ, ಸರಿಯಾಗಿ ಹಿಡ್ಕೊಳ್ಳಿಕ್ಕಾಗಲ್ಲ, ಸರಿಯಾಗಿ ಬರೀಲಿಕ್ಕಾಗಲ್ಲ, ಕೈಯಿಂದ ಸ್ಲಿಪ್ ಆಗೋಗುತ್ತೆ. ಸೊ ಈ ಥರ ಕಂಪ್ಲೇಂಟ್ಸ್ ಹೇಳೋರಿದ್ದಾರೆ. ಆ್ಯಂಡ್ ಕೆಲವರಿಗೆ ಸ್ವಲ್ಪ ಹೊತ್ತು ಮೊಬೈಲ್ ಹಿಡಿದು ಕೂಡಲೇ ಕೈಯಲ್ಲಿ ತುಂಬ ಜೋಮ್ ಬರೋದು, ಕೈ ಸೋತು ಬಂದಂಗೆ ಅನಿಸೋದು ಅನುಭವ ಆಗ್ಬೋದು. ಕೆಲವರಿಗೆ ಬುಕ್ ರೀಡ್ ಮಾಡುವಾಗ ಕೈಯಲ್ಲಿ ತುಂಬ ಜೋಮ್ ಜಿಂಜಿರಿಕೆ ಬರೋದು ಅನುಭವ ಆಗೋದು. ಕೆಲವರಿಗೆ ಕೈಯಲ್ಲಿ ತುಂಬ ಉರಿ ಬರೋದು, ಕೈ ಬೆರಳುಗಳಲ್ಲಿ ಉರಿ ಬರುವಂಥ ಒಂದು ಅನುಭವ ಆಗೋದು. ಆ್ಯಂಡ್ ಕೆಲವರಿಗೆ ತುಂಬ ನೋವು ಫೀಲ್ ಆಗೋದು, ಏನು ಹೋಲ್ಡ್ ಮಾಡೋಕ್ಕಾಗಲ್ಲ, ಏನಾದರೂ ಸ್ವಲ್ಪ ಕೆಲಸ ಮಾಡಿದರೆ ಲೈಕ್ ಸಿಸ್ಟಮ್ ವರ್ಕ್ ಮಾಡಿದರೆ ಅಥವಾ ಮೌಸ್ ಯೂಸ್ ಮಾಡಿದರೆ ತುಂಬ ಕೈ ನೋವು ಬರೋದು. ಸೊ ಈ ಥರ ಸಿಂಪ್ಟಮ್ಸು ತುಂಬ ಜನರಲ್ಲಿ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಏನು ಮುಖ್ಯ ಕಾರಣ ಆ್ಯಂಡ್ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನಾನೀಗ ಹೇಳಿರುವಂಥ ಸಿಂಪ್ಟಮ್ಸ್ ಯಾರೆಲ್ಲಾದರೂ ಕಂಡು ಬಂದರೆ ಅದಕ್ಕೆ ಮುಖ್ಯ ಕಾರಣ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇರ್ಬೋದು. ಕಾರ್ಪಲ್ ಟನಲ್ ಅಂದರೆ ಒಂದು ಸಣ್ಣ ದಾರಿ, ನಮ್ಮ ರಿಸ್ಟಲ್ಲಿ ಇರುವಂಥ ಒಂದು ಸಣ್ಣ ದಾರಿ, ಅದರೊಳಗೆ ಭಾಳಷ್ಟು ಮಸಲ್ ಟೆಂಡೆನ್ಸು ಮತ್ತು ಒಂದು ನರ ಪಾಸ್ ಆಗಿರುತ್ತೆ. ಆ ಮೇನ್ ನರ ಅಂದರೆ ಮೀಡಿಯನ್ ನರ್ವ್ ಅಂತ ಹೇಳ್ತೀವಿ. ಸೊ ಮೀಡಿಯನ್ ನರ್ವ್ ಅಂದರೆ ನಮ್ಮ C5 to T1 ಬ್ರಾಂಚಸ್ಸಿಂದ ಸ್ಟಾರ್ಟ್ ಆಗಿ ಕೈಗಳಿಗೆ ಸಪ್ಲೈ ಆಗಿ ಮತ್ತು ನಾನು ಈಗ ಹೇಳಿರುವಂಥ ಕಾರ್ಪಲ್ ಟನಲ್ ಒಳಗಡೆ ಪಾಸ್ ಆಗಿ ನಮ್ಮ ಬೆರಳುಗಳಿಗೆ ಮತ್ತು ಕೈಗೆ ಸಪ್ಲೈ ಆಗುತ್ತೆ. ಸೊ ಯಾವಾಗಾದರೂ ಈ ಕಾರ್ಪಲ್ ಟನಲ್ ಒಳಗೆ ಈ ನರಕ್ಕೆ ಕಂಪ್ರೆಷನ್ ಆದರೆ, ಅಂದರೆ ಆ ಕಂಪ್ರೆಸ್ ಆಗಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಯಾಕೆಂದರೆ ಆ ಕಾರ್ಪಲ್ ಟನಲ್ ಒಳಗೆ ಈ ನರ ಒಂದೇ ಅಲ್ಲ ಪಾಸ್ ಆಗೋದು, ಅದರೊಟ್ಟಿಗೆ ಭಾಳಷ್ಟು ಟೆಂಡೆನ್ಸ್ ಪಾಸ್ ಆಗುತ್ತೆ. ಟೆಂಡೆನ್ಸ್ ಅಂದರೆ ಆ ಪ್ರತಿಯೊಂದು ಟೆಂಡನ್ ಕೂಡ ಹೋಗಿ ನಮ್ಮ ಈ ಬೆರಳುಗಳಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಆ ಟೆಂಡೆನ್ಸ್ ಕಂಟ್ರಾಕ್ಟ್ ಆದಾಗ ನಮ್ಮ ಬೆರಳುಗಳು ನಮಗೆ ಮಡಿಸಲಿಕ್ಕಾಗುತ್ತೆ. ಸೊ ಆ ಟೆಂಡೆನ್ಸಲ್ಲಿ ಏನಾದರೂ ಹೈಪರ್ಟ್ರೋಫಿ ಆದರೆ, ಅಂದರೆ ಏನಾದರೂ ಸ್ವೆಲ್ಲಿಂಗ್ ಡೆವಲಪ್ ಆದರೆ ಏನಾಗುತ್ತೆ, ಅಲ್ಲಿ ಇರುವಂಥ ತುಂಬ ಡೆಲಿಕೇಟ್ ಆಗಿರುವಂಥ ಈ ನರ ಕಂಪ್ರೆಸ್ ಆಗಿಬಿಡುತ್ತೆ. ಸೊ ಅದು ಕಂಪ್ರೆಸ್ ಆದಾಗ ನಮಗೆ ಶೂರ್ಲಿ ಒಂದು ತುಂಬ ಬರ್ನಿಂಗ್ ಸೆನ್ಸೇಷನ್ ಅನಿಸೋದು, ಅಥವಾ ತುಂಬ ನೋವು ಅನುಭವ ಆಗೋದು, ಅಥವಾ ತುಂಬ ಟಿಂಗ್ಲಿಂಗ್ ಸೆನ್ಸೇಷನ್ ಆಗೋದು, ಜೋಮ್ ಬರೋದು. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಈ ಸಿಂಪ್ಟಮ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಇಡೀ ದಿವಸ ಈ ಥರ ಪ್ರಾಬ್ಲಮ್ಸ್ ಅನಿಸಬೇಕು ಅಂತ ಇಲ್ಲ. ಎಸ್ಪೆಷಲಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದು ರಾತ್ರಿಯಲ್ಲಿ. ಅಂದರೆ ರಾತ್ರಿ ನಾವು ಮಲಗಿದಾಗ ತುಂಬ ಜನ ಹೇಳ್ತಾರೆ ನೋಡಿ, ರಾತ್ರಿ ಮಲಗಿದಾಗ ಸ್ವಲ್ಪ ಹೊತ್ತಲ್ಲೇ ನನಗೆ ಕೈ ತುಂಬ ಜೋಮ್ ಬರುತ್ತೆ, ಅಥವಾ ಕೈಯಲ್ಲಿ ತುಂಬ ಉರಿ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಕೈ ಬೆರಳುಗಳು ಫೀಲ್ ಆಗಲ್ಲ, ಅಂದರೆ ಎದ್ದು ಕೂಡ ಸ್ವಲ್ಪ ಕೈ ಹಿಂಗೆ ಶೇಕ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅಷ್ಟೊಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ, ಇಲ್ಲಿ ತುಂಬ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಸೊ ಇದೆಲ್ಲ ಸ್ಟಾರ್ಟಿಂಗಲ್ಲಿ ನಮ್ಮ ರಾತ್ರಿಯಲ್ಲಿ ಅಷ್ಟೇ ನಮಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೀಲ್ ಆಗುತ್ತೆ. ಸೊ ನಿಧಾನ ಈ ಸಿಂಪ್ಟಮ್ಸ್ ನಾವು ಕರೆಕ್ಟಾಗಿ ಇದನ್ನು ಟ್ರೀಟ್ ಮಾಡಲಿಲ್ಲ ಅಂತ ಆದರೆ ಏನಾಗುತ್ತೆ, ಇನ್ನು ಮೀಡಿಯನ್ ನರ್ವ್ ಏನಾಗುತ್ತೆ ಅದರೊಳಗೆ ಕಂಪ್ರೆಸ್ ಆಗುತ್ತೆ. ಸೊ ಅದು ಕಂಪ್ರೆಸ್ ಆದಾಗ ಈ ಸಿಂಪ್ಟಮ್ಸ್ ಏನಿದೆ ನಾನು ಹೇಳ್ದಂಗೆ ನಮ್ಮ ಹೆಬ್ಬೆರಳು, ತೋರ್ಬೆರಳು, ಮಿಡಲ್ ಫಿಂಗರ್, ಈ 3 ಫಿಂಗರ್ಸಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಅದರೊಟ್ಟಿಗೆ ಸಮ್ ಪೋರ್ಷನ್ ಆಫ್ ಈ ರಿಂಗ್ ಫಿಂಗರ್ಸಲ್ಲಿ ಕೂಡ ನಮ್ಗೆ ಈ ಥರ ಸೆನ್ಸೇಷನ್, ಅಂದರೆ ಪಿನ್ಸ್ ಆ್ಯಂಡ್ ನೀಡಲ್ಸ್ ಚುಚ್ಚದಂಗೆ ಆಗೋದು. ಆ್ಯಂಡ್ ಕೆಲವರು ನಾವು ಫಸ್ಟ್ ಹೇಳ್ದಂಗೆ ಕೈ ಬೆರಳುಗಳ ದಪ್ಪ ಆಗಿದೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಈ ಪ್ರಾಬ್ಲಮ್ಸ್ ಎಲ್ಲ ಹೆಚ್ಚಿಗೆ ಕಂಡು ಬರೋದು ಲೇಡೀಸಲ್ಲಿ, ಅಂದರೆ ಜೆಂಟ್ಸ್ಗೆ ಕಂಪೇರ್ ಮಾಡಿದರೆ 3 ಪಟ್ಟು ಚಾನ್ಸಸ್ ಹೆಚ್ಚು ಲೇಡೀಸಲ್ಲಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರಲಿಕ್ಕೆ. ಯಾಕೆಂದರೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಅವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಲ್ಯಾಕ್ಟೇಟಿಂಗ್ ಟೈಮಲ್ಲಿ ಅಥವಾ ಒಬೇಸಿಟಿ ವೆಯ್ಟ್ ತುಂಬ ಹೆಚ್ಚಾದಾಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅವರು ರೆಗ್ಯುಲರ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಕಿಚನ್ ವರ್ಕ್ಸ್ ಇರ್ಬೋದು, ಸಣ್ಣ ಸಣ್ಣ ಕಟ್ಟಿಂಗ್ ವರ್ಕ್ಸ್ ಇರ್ಬೋದು. ಸೊ ಅದೆಲ್ಲ ಈ ಕಾರ್ಪಲ್ ಟನಲ್ ಏನಿದೆ ಇಲ್ಲಿ ಕಂಪ್ರೆಷನ್ಗೆ ಒಂದು ಕಾರಣ ಆಗ್ಬೋದು. ಸೊ ಈ ಕಾರ್ಪಲ್ ಟನಲ್ ಒಳಗೆ ನಾನು ಹೇಳಿದಂಗೆ ಇಷ್ಟೆಲ್ಲ ಫ್ಲೆಕ್ಸಸ್ ಟೆಂಡೆನ್ಸ್ ಪಾಸ್ ಆಗಿರುತ್ತೆ, ಅದರೊಟ್ಟಿಗೆ ನರ ಇರುತ್ತೆ. ಸೊ ಅಲ್ಲಿ ಇರುವಂಥ ಇರಿಟೇಷನಿಂದ ಏನಾಗುತ್ತೆ, ಅಲ್ಲಿರುವಂಥ ಟೆಂಡೆನ್ಸ್ ದಪ್ಪ ಆಗುತ್ತೆ, ಅಥವಾ ಟೆಂಡನ್ ಏನಾದರೂ ಹೈಪರ್ಟ್ರೋಫಿ ಅಂತ ಹೇಳ್ತೀವಿ, ಅದಾದಾಗ ನರ ತುಂಬ ಕಂಪ್ರೆಸ್ ಆಗುತ್ತೆ. ಸೊ ಕಂಪ್ರೆಸ್ ಆದಾಗ ಈ ಥರ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ರಾತ್ರಿಯಲ್ಲಿ ಅಷ್ಟೇ ಈ ಪೇಯ್ನು ಅಥವಾ ಈ ಡಿಸ್ಕಂಫರ್ಟ್ ಅನುಭವ, ಅಂದರೆ ಲೈಕ್ ಫೀಲಿಂಗ್ಸ್ ಇದ್ದರೆ ನಿಧಾನಕ್ಕೆ ಟ್ರೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಡೇ ಟೈಮಲ್ಲಿ ಕೂಡ ನಮಗೆ ಸಿವಿಯರ್ ಪ್ರಾಬ್ಲಮ್ಸ್ ಅಂತ ಅನುಭವ ಆಗುತ್ತೆ. ಅಂದರೆ ಸರಿಯಾಗಿ ಏನಾದರೂ ಆಬ್ಜೆಕ್ಟ್ಸ್ ಹಿಡ್ಕೊಳ್ಳಿಕ್ಕೆ ಆಗದೆ ಇರೋದು, ಪೆನ್ ಬರಿತಾ ಇರುವಾಗ ಕೈಯಿಂದ ಸ್ಲಿಪ್ ಆಗಿ ಹೋಗೋದು, ಅಥವಾ ಡ್ರೈವಿಂಗ್ ಮಾಡುವಾಗ ತುಂಬ ಕಷ್ಟ, ಅಂದರೆ ಕೈಯಲ್ಲಿ ತುಂಬ ಸಿವಿಯರ್ ಪೇಯ್ನ್ ಅನುಭವ ಆಗ್ಬೋದು, ಅಥವಾ ಲೈಕ್ ಏನಾದರೂ ಆ್ಯಕ್ಟಿವಿಟೀಸ್ ಮಾಡುವಾಗ. ಇನ್ನು ಸಿವಿಯರ್ ಕೇಸಸ್ ಆದರೆ ಈ ನಮ್ಮ 2 ಎಮಿನೆನ್ಸ್ ಇದೆ, ನಾವು ಥೀನಾರ್ ಎಮಿನೆನ್ಸು ಮತ್ತು ಹೈಪೋಥೀನಾರ್ ಎಮಿನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಕೈಯಲ್ಲಿರೋ ಈ 2 ಮಸಿಲ್ಸಲ್ಲಿ ವೇಸ್ಟಿಂಗ್ ಕೂಡ ಕಂಡು ಬರೋದು, ಅಲ್ಲಿರುವಂಥ ಮಸಿಲ್ಸ್ ತುಂಬ ಕಡಿಮೆ ಆಗೋದು. ಸೊ ಅವಾಗ ಏನಾಗುತ್ತೆ, ನಮಗೇನು ಗ್ರಿಪ್ ಮಾಡಲಿಕ್ಕಾಗಲ್ಲ, ಗಟ್ಟಿಯಾಗಿ ಹಿಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಕರೆಕ್ಟಾಗಿ ನಾವು ಆ ಕಾರ್ಪಲ್ ಟನಲ್ ಸಿಂಡ್ರೋಮನ್ನು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಲಿಲ್ಲ ಅಂದ್ರೆ ಮಾತ್ರ ಈ ಥರ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ. ಅದು ಐಡೆಂಟಿಫೈ ಆಗಿ ಅದಕ್ಕಿರುವಂಥ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳು ಮತ್ತು ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಬೇಗ ಅದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಧ್ಯ. ಸೊ ಈಗ ನಾವು ಇದಕ್ಕೆ ಮುಖ್ಯ ಕಾರಣಗಳು ಏನೇನು ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಅಂದರೆ ಟ್ರಾಮಾ
ಟ್ರೋಮಾ ಅಂದರೆ ಆ ರಿಸ್ಟ್ ಹತ್ರ ಆಗುವಂಥ ಏನೋ ಒಂದು ಇಂಜುರಿ. ಅದೇನಾದರೂ ನಾವು ಕೆಲಸ ಮಾಡುವಾಗ ನಮಗೆ ಗೊತ್ತಾಗಲ್ಲ, ಎಲ್ಲಾದರೂ ತಾಗಿರ್ಬೋದು ಅಥವಾ ಎಲ್ಲಾದರೂ ನಾವು ಬಿದ್ದಾಗ ಇಂಜುರಿ ಆಗಿರ್ಬೋದು, ಆರ್ ಮೇ ಬಿ ಕಾನ್ಸ್ಟೆಂಟ್ ಪ್ರೆಷರಿಂದ ಇಂಜುರಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಅಲ್ಲಿ ಇಂಜುರಿ ಆದಾಗ ಏನಾಗುತ್ತೆ, ಅಲ್ಲಿ ಸಣ್ಣ ಸ್ವೆಲ್ಲಿಂಗ್ ಡೆವಲಪ್ ಆಗುತ್ತೆ. ಈ ಕಾರ್ಪಲ್ ಟನಲ್ ಏನಿದೆ ಅದರೊಳಗೆ ಸ್ವೆಲ್ಲಿಂಗ್, ಅಲ್ಲಿರುವಂಥ ಸ್ಟ್ರಕ್ಚರ್ಸ್ಗೆ, ಟೆಂಡೆನ್ಸಲ್ಲಿ ಅಥವಾ ಅಲ್ಲಿರುವಂಥ ಬೋನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಏನಾಗುತ್ತೆ, ಸ್ವೆಲ್ಲಿಂಗ್ ಆಗಿ ಅಲ್ಲಿ ಮೀಡಿಯನ್ ನರ್ವ್ ಕಂಪ್ರೆಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಸೆಕೆಂಡ್ ರೀಸನ್ ಏನು ಅಂತ ಕೇಳಿದ್ರೆ ಸಿವಿಯರ್ ಆರ್ಥರೈಟಿಸಲ್ಲಿ, ಮೇ ಬಿ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಅದರಲ್ಲಿ ಕೂಡ ನಾನು ಹೇಳಿದ್ದೇನೆ ಕಾರ್ಪಲ್ ಟನಲ್ ಒಂದು ಸೈಡಲ್ಲಿ ಬೋನ್ಸ್ ಇರುತ್ತೆ. ಸೊ ಅಲ್ಲಿ ಏನಾದರೂ ಇರ್ರೆಗ್ಯುಲರಿಟೀಸ್ ಆದರೆ, ಅಲ್ಲಿ ಬಾವು ಬಂದರೆ ಅಥವಾ ಊತ ಬಂದರೆ ಏನಾಗುತ್ತೆ, ನಮಗೆ ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಇನ್ನು ಕೆಲವುದು ಒಕ್ಯುಪೇಷನಲ್, ಅಂದರೆ ನಾವು ರೆಗ್ಯುಲರ್ಲಿ ಮಾಡುವಂಥ ಕೆಲಸ. ನಾನೀಗ ಹೇಳಿದಂಗೆ ಲೇಡೀಸ್ ಏನು ಮಾಡ್ತಾರೆ ಅಂದರೆ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇರುವಾಗ ಅಥವಾ ರೆಗ್ಯುಲರ್ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರೋರಾದರೆ ಮೌಸ್ ಯೂಸ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಾವು ಕೈ ಹಿಂಗೆ ರಸ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಟೇಬಲ್ ಮೇಲೆ ಕೈ ಹಿಂಗೆ ಹಿಡ್ಕೊಂಡು ಕಂಟಿನ್ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿರುವಂಥ ಒಂದು ಪ್ರೆಷರ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಕೂಡ ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಕಂಡು ಬರೋದು ಯಾರಲ್ಲಿ ಅಂತ ಕೇಳಿದ್ರೆ ಮೇನ್ಲಿ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರೋರಲ್ಲಿ. ಈಗ ಹೈಪೋಥೈರಾಯ್ಡಿಸಮ್ ಏನಿದೆ ತುಂಬ ಕಂಡು ಬರ್ತಾ ಇದೆ, ಆ್ಯಂಡ್ ಎಸ್ಪೆಷಲಿ ಅದು ಕಾಣೋದು ಲೇಡೀಸಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಕೂಡ ಲೇಡೀಸಲ್ಲೇ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ 1:3 ರೇಷಿಯೋ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಈ ಲೈಕ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇದ್ದಾಗ ಈ ನಾವು ಹೇಳಿರುವಂಥ ಟೆಂಡೆನ್ಸ್ ಏನಿದೆ, ಈ ಕಾರ್ಪಲ್ ಟನಲ್ ಒಳಗೆ ಪಾಸ್ ಆಗಿರುವಂಥ ಟೆಂಡೆನ್ಸ್ ಏನಿದೆ ಅದರ ಹೊರಗಡೆ ಇರುವಂಥ ಶೀಟಲ್ಲಿ ಸ್ವೆಲ್ಲಿಂಗ್ ಬರುವಂಥ ಸಾಧ್ಯತೆ ಇದೆ. ಸ್ವೆಲ್ಲಿಂಗ್ ಬಂದಾಗ ಏನಾಗುತ್ತೆ, ಆ ಕಾರ್ಪಲ್ ಟನಲ್ ಏನಿದೆ ಆ ಸಣ್ಣ ಸ್ಟ್ರಕ್ಚರ್ ಅಲ್ವಾ, ಅದರೊಳಗೆ ತುಂಬ ಕಂಜೆಷನ್ ಫೀಲ್ ಆಗುತ್ತೆ, ಮೀಡಿಯನ್ ನರ್ವ್ ಕಂಪ್ರೆಷನ್ ಆಗುತ್ತೆ, ನಮಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುತ್ತೆ. ಇನ್ನು ಕೆಲವು ಕೇಸಸ್ ಯಾವುದು ಅಂತ ಕೇಳಿದ್ರೆ ಲೈಕ್ ಡಯಾಬಿಟಿಸ್ ಮೆಲೈಟಿಸಲ್ಲಿ. ಡಯಾಬಿಟಿಸಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಮ್ಮ ನರಗಳು ವೀಕ್ ಇರುತ್ತೆ ಬಿಕಾಸ್ ಆಫ್ ಹೈ ಶುಗರ್ ಲೆವೆಲ್ಸ್. ಸೊ ಡಯಾಬಿಟಿಸಲ್ಲಿ ನರಗಳು ವೀಕ್ ಇದ್ದಾಗ ಏನಾಗುತ್ತೆ, ಈಸಿಯಾಗಿ ಆ ನರಗಳಿಗೆ ಇಂಜುರಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಎಸ್ಪೆಷಲಿ ಲೇಡೀಸಲ್ಲಿ ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಟಿಂಗ್ ಟೈಮಲ್ಲಿ ಈ ಪ್ರಾಬ್ಲಮ್ ಹೆಚ್ಚು ಕಂಡು ಬರ್ತಾ ಇದೆ. ಯಾಕೆಂದರೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗುತ್ತೆ, ತುಂಬ ಫ್ಲೂಯಿಡ್ ರಿಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಅದು ಕೂಡ ಈ ಕಾರ್ಪಲ್ ಟನಲಲ್ಲಿ ಹೆಚ್ಚಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಮಗೆ ಮೀಡಿಯನ್ ನರ್ವ್ ಕಂಪ್ರೆಷನ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಲೈಕ್ ಸ್ಟ್ರೆಸ್ಸಿಂದ, ಯಾಕಂದರೆ ಈ ಪೀರಿಯಡಲ್ಲಿ ಅವರು ಕೂಡ ಬೇರೆ ಬೇರೆ ಅಂದರೆ ಸಿವಿಯರ್ ಸ್ಟ್ರೆಸ್ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಆ ಸ್ಟ್ರೆಸ್ಸಲ್ಲಿ ಏನಾಗುತ್ತೆ, ಕೆಲವು ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ, ಅದರಿಂದ ಕೂಡ ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಕಾಸಸ್ ಏನು ಅಂತ ಕೇಳಿದರೆ ಲೈಕ್ ರಾತ್ರಿ ಯಾರು ಕೈ ಬೆಂಡ್ ಮಾಡಿ ಮಲಗಿರ್ತಾರೆ, ಯಾರು ಕೆಲವರಿಗೆ ಹ್ಯಾಬಿಟ್ ಇದೆ, ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ನಾವು ನಿದ್ರೆಯಲ್ಲಿ ಕೈ ಹೇಗೆ ಹಿಡ್ಕೊಳ್ತೀವಿ ಅಂತ ಹೇಳಿ. ಸೊ ಕೈ ಈಗ ತುಂಬ ಬೆಂಡ್ ಮಾಡಿ ಮಲಗುವವರಲ್ಲಿ ಕೂಡ ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಇನ್ಕ್ರೀಸಸ್ ವಿತ್ ಏಜ್. ಹೆಚ್ಚಿಗೆ ವಯಸ್ಸಿರೋವರಿಗೆ ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ. ಅದಕ್ಕೆ ಭಾಳಷ್ಟು ಕಾರಣಗಳಿದೆ. ನಾನು ಹೇಳ್ದಂಗೆ ಇಲ್ಲಿ ನಮ್ಮ ಬೋನ್ಸಲ್ಲಿ ಬರುವಂಥ ಲೈಕ್ ಸೌಕಳಿ ಇರ್ಬೋದು, ಅಥವಾ ನರಗಳದ ವೀಕ್ನೆಸ್ ಇರ್ಬೋದು, ಅಥವಾ ಅಲ್ಲಿರುವಂಥ ಹೈಪರ್ ಟ್ರೋಫಿ, ರೆಗ್ಯುಲರ್ ಆ್ಯಕ್ಷನ್ಸ್, ಕೆಲಸ ಮಾಡಿ 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 ಆ ಟೆಂಡೆನ್ಸಲ್ಲಿ ಬಂದಿರುವಂಥ ಹೈಪರ್ ಟ್ರೋಫಿ ಇರ್ಬೋದು. ಈ ಥರ ಭಾಳಷ್ಟು ಕಾರಣಗಳಿಂದ ಕಾರ್ಪಲ್ ಟನಲ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಿಮಗೆ ಯಾರಿಗಾದರೂ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆದರೆ ನಾವೇನು ಮಾಡಬೇಕು, ಆದಷ್ಟು ಬೇಗ ನಿಮ್ಮ ನಿಯರ್ ಬೈ ಇರುವಂಥ ಯಾವುದಾದ್ರೂ ಕ್ಲಿನಿಕ್ಕಿಗೆ ತೋರಿಸಬೇಕು. ಯಾಕೆಂದರೆ ಈ ಸಿಂಪಲ್ ಆಗಿರುವಂಥ ಕೆಲವು ಟೆಸ್ಟ್ಗಳಿದೆ, ಲೈಕ್ ಟಿನಲ್ ಟೆಸ್ಟ್, ಫ್ಯಾನಲ್ ಟೆಸ್ಟ್ ಅಂತ ಇದೆ. ಅದು ಮಾಡಿ ನೋಡಿದ್ರೆ ನಮ್ಗೆ ಈಸಿಯಾಗಿ ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಹೌದಾ ಅಲ್ವಾ ಅಂತ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಯಾಕೆಂದರೆ ಭಾಳಷ್ಟು ಕಾಯಿಲೆಗಳಲ್ಲಿ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಕೈಯಲ್ಲಿ ಜೂಮ್ ಬರುವಂಥ ಸಿಂಪ್ಟಮ್ಸು ಅಥವಾ ಕೈಯಲ್ಲಿ ಉರಿ ಬರುವಂಥ ಸಿಂಪ್ಟಮ್ಸು, ಅದೇ ಸಿಂಪಲ್ ಡಯಾಬಿಟಿಕ್ ಮೆಲೈಟಿಸಲ್ಲಿ ಇರ್ಬೋದು, ನರಗಳ ವೀಕ್ನೆಸ್ಸಿಂದ ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಇರ್ಬೋದು, ಅಥವಾ ನೆಕ್ಕಲ್ಲಿ ಬರುವಂಥ ಯಾವುದಾದ್ರೂ ಸಮಸ್ಯೆ, ಅಲ್ಲಿ ಇರುವಂಥ ಯಾವುದಾದ್ರೂ ನರ್ವ್ ರೂಟ್ ಕಂಪ್ರೆಷನ್ ಆದರೆ ಇರ್ಬೋದು. ಸೊ ಡಾಕ್ಟರ್ ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಇದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂದರೆ ಇದೇ ಥರ ಇರುವಂಥ ಬೇರೆ ಕಾಯಿಲೆಗಳಿರುತ್ತೆ, ಅದು ಅಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಇದು ಕಾರ್ಪಲ್ ಟನಲಲ್ಲೇ ಈ ಮೀಡಿಯನ್ ನರ್ವ್ ಕಂಪ್ರೆಸ್ ಆಗಿದೆ ಅಂತ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಅದು ಕನ್ಫರ್ಮ್ ಮಾಡಲಿಕ್ಕೆ ಕೆಲವು ಟೆಸ್ಟ್ಗಳಿದೆ. ನಾವು ನೆಕ್ಕಲ್ಲಿ ಇರುವಂಥ ಲೈಕ್ ಎಲ್ಲ ನರ್ವ್ ರೂಟ್ಗಳು ಇಂಟ್ಯಾಕ್ಟ್ ಇದೆ ಅಂತ ಕನ್ಫರ್ಮ್ ಮಾಡೋದು, ಅಲ್ಲಿ ಬರುವಂಥ ಯಾವುದೇ ಆ ಮೀಡಿಯನ್ ನರ್ವ್ ಬರುವಂಥ ದಾರಿಯಲ್ಲಿ ಎಲ್ಲೂ ಕೂಡ ಅದರ ಮೇಲೆ ಕಂಪ್ರೆಷನ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡಿ ನೋಡಿದರೆ ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ನಮಗೆ ಕನ್ಫರ್ಮ್ ಮಾಡಲಿಕ್ಕಾಗುತ್ತೆ. ಇನ್ನೂ ಕನ್ಫರ್ಮೇಷನ್ ಬೇಕು ಅಂದರೆ ನಾವು ನರ್ವ್ ಕಂಡಕ್ಷನ್ ಸ್ಟಡಿ ಮಾಡ್ಬೋದು. ಲೈಕ್ ಅಲ್ಲಿ ಲೈಕ್ ಈವನ್ ಅಲ್ಟ್ರಾಸೋನೋಗ್ರಫಿ ಮಾಡಿದರೆ ಗೊತ್ತಾಗುತ್ತೆ, ಅಥವಾ ಇನ್ನೂ ಅಡ್ವಾನ್ಸ್ ಆಗಿ ಮಾಡಬೇಕು ಅಂದರೆ ನಮಗೆ MRI ಮಾಡಲಿಕ್ಕೆ ಆಗುತ್ತೆ, ಅಥವಾ ಎಲೆಕ್ಟ್ರೋಮಯೋಗ್ರಫಿ ಮಾಡೋದ್ರಿಂದ ನಮಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಸೊ ಈ ಥರ ಭಾಳಷ್ಟು ಟೆಸ್ಟ್ಗಳಿದೆ. ಈ ಟೆಸ್ಟ್ಗಳು ಮಾಡಿದರೆ ನಮಗಿದು ಲೈಕ್ ಇಟ್ ಈಸ್ ಕಾರ್ಪಲ್ ಟನಲ್ ಸಿಂಡ್ರೋಮ್, ಇಲ್ಲಿ ನಮ್ಮ ಮೀಡಿಯನ್ ನರ್ವ್ ಕಂಪ್ರೆಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕಿರುವಂಥ ಮ್ಯಾನೇಜ್ಮೆಂಟ್ ಮಾಡಿದರೆ ಇದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಕೂಡ ಸಾಧ್ಯ. ಸೊ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಮನೆಯಲ್ಲೇ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ. ಯಾಕೆಂದರೆ
ಇದರಲ್ಲಿ ಮೇನ್ಲಿ ಎಕ್ಸಸೈಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಒಂದು ಪೇಯ್ನ್ ಡೆವಲಪ್ ಆದರೆ ನಾವೇನು ಮಾಡಬೇಕು, ಫಸ್ಟ್ ನಮಗೆ ಅಲ್ಲಿ ಸ್ಟ್ರೈನ್ ಆಗುವಂಥ ಕೆಲಸಗಳು ನಾವು ಮಾಡಬಾರ್ದು. ಈವನ್ ಲೇಡೀಸಲ್ಲಿ ಈಗ ವೆಜಿಟೇಬಲ್ ಕಟ್ಟಿಂಗ್ ಆದರೆ ಅಲ್ಲಿ ಸ್ಟ್ರೈನ್ ಆಗುತ್ತೆ, ಅದನ್ನು ನಾವು ಬಿಡಬೇಕು. ಈವನ್ ರೆಗ್ಯುಲರ್ ಸಿಸ್ಟಮ್ ಯೂಸ್ ಮಾಡೋರಾದ್ರೆ ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟ್ ಕೊಟ್ಟು ಅದರ ಹಿಂದೆ ಸಪೋರ್ಟ್ ಕೊಟ್ಟು ಆ ರಿಸ್ಟ್ ಏರಿಯಾದಲ್ಲಿ, ಆ ಕಾರ್ಪಲ್ ಟನಲ್ ಬರುವಂಥ ಏರಿಯಾದಲ್ಲಿ ಅದಕ್ಕೆ ಕಂಪ್ರೆಷನ್ ಆಗದೇ ಇದ್ದಂಗೆ ನೋಡ್ಕೋಬೇಕು. ರಾತ್ರಿ ಮಲಗುವಾಗ ನಾವು ಕೆಲವು ಸ್ಪ್ಲಿನ್ಸ್ ಇದೆ, ಆ ಸ್ಪ್ಲಿನ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಹ್ಯಾಂಡ್ ಈ ಥರ ಸ್ಟ್ರೆಚ್ ಆಗಿರುತ್ತೆ, ಕಾರ್ಪಲ್ ಟನಲ್ ಇನ್ನೂ ಓಪನ್ ಆಗುವಂಥ ಸಾಧ್ಯತೆ ಇದೆ, ಅಲ್ಲಿರುವಂಥ ಕಂಪ್ರೆಷನ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಸಿವಿಯರ್ ಪೇಯ್ನ್ ಇದ್ದಾಗ ನೀವೇನು ಮಾಡ್ಬೋದು, ಕೋಲ್ಡ್ ಕಂಪ್ರೆಸ್ ಕೊಡ್ಬೋದು. ಐಸ್ ಅಪ್ಲಿಕೇಶನ್ ಕೊಟ್ಟರೆ ಏನಾಗುತ್ತೆ, ಅಲ್ಲಿರುವಂಥ ಸ್ವೆಲ್ಲಿಂಗ್ ಕಡಿಮೆಯಾಗಿ ನರ ಫ್ರೀ ಆಗುವಂಥ ಸಾಧ್ಯತೆ ಇದೆ. ಇನ್ನೂ ಸಿವಿಯರ್ ಕಂಡೀಷನ್ ಇದ್ದರೆ ಆಲ್ಟರ್ನೇಟ್ ಅಪ್ಲಿಕೇಶನ್ ಕೊಡಲಿಕ್ಕಾಗುತ್ತೆ. 3 ನಿಮಿಷ ಹಾಟ್ ಅಪ್ಲಿಕೇಶನ್ ಮಾಡೋದು, 1 ನಿಮಿಷ ಕೋಲ್ಡ್ ಅಪ್ಲಿಕೇಶನ್ ಮಾಡೋದು ಕೂಡ ಈ ಪೇಯ್ನ್ ಕಡಿಮೆ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಮತ್ತು ಲೈಕ್ ನಮ್ಗೆ ಗೊತ್ತಿದೆ, ಈ ಥೀನಾರ್ ಮತ್ತು ಹೈಪೋಥೀನಾರ್ ಎಮಿನೆನ್ಸ್ ಏನಿದೆ, ಇಲ್ಲಿರುವಂಥ 2 ಬಲ್ಜಸ್ ಕಾಣುತ್ತಲ್ಲ, ಇದರ ಮಧ್ಯದಲ್ಲೇ ಆ ಕಾರ್ಪಲ್ ಟನಲ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಕೆಲವು ಬಾಲ್ ಎಕ್ಸಸೈಸ್ಗಳಿದೆ, ಬಾಲ್ ರೋಲಿಂಗ್ ಎಕ್ಸಸೈಸ್ಗಳಿದೆ. ಅದು ನೀವು ಯಾವುದೇ ಫಿಸಿಯೋಥೆರಪಿಸ್ಟ್ ಹತ್ರ ಹೋದರೂ ಕೂಡ ಅವರು ನಿಮಗೆ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ. ಆ ಎಕ್ಸಸೈಸ್ಗಳು ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದರೆ, ನಾವು ಯಾರು ಕೂಡ ಈ ಕೈಯನ್ನು ಹೀಗೆ ಮಾಡಿರುವಂಥ ಎಕ್ಸಸೈಸ್ಗಳು ಮಾಡಬಾರ್ದು. ಅದು ಇನ್ನೂ ಆ ಕಾರ್ಪಲ್ ಟನಲ್ಸ್ ಒಳಗೆ ಇರುವಂಥ ಸ್ಟ್ರಕ್ಚರ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ಇದನ್ನು ಎಕ್ಸ್ಟೆನ್ಷನ್ ಎಕ್ಸಸೈಸ್ ಮಾಡಬೇಕು. ನೀವು ಕೈಯನ್ನು ಈ ಥರ ಸ್ಟ್ರೆಚ್ ಮಾಡಿ 1 2 3 4 5 ಇಟ್ಕೊಳ್ಳಿ, ರಿಲೀಸ್ ಮಾಡಿ. ಎಗೈನ್ 1 2 3 4 5 ಇಟ್ಕೊಳ್ಳಿ, ರಿಲೀಸ್ ಮಾಡಿ. ಸೊ ಈ ಥರ ಅಟ್ಲೀಸ್ಟ್ ಒಂದು 5 ರೌಂಡ್ಸು ಡೈಲಿ ಟ್ವೈಸ್ ಆರ್ ಥ್ರೈಸ್ ಮಾಡೋದ್ರಿಂದ ಅಲ್ಲಿ ಇರುವಂಥ ಲೈಕ್ ಕಂಜೆಷನ್ ಏನಿದೆ ಅಥವಾ ಅಲ್ಲಿರುವಂಥ ಸ್ವೆಲ್ಲಿಂಗ್ ಏನಿದೆ, ಅಲ್ಲಿರುವಂಥ ಕಂಪ್ರೆಷನ್ ಏನಿದೆ, ಅದು ರಿಲೀವ್ ಮಾಡಲಿಕ್ಕಾಗುತ್ತೆ, ನಮಗೆ ಈ ಕಾಯಿಲೆಯಿಂದ ಹೊರ ಬರಲಿಕ್ಕಾಗುತ್ತೆ. ಸೊ ಇದರಲ್ಲೆಲ್ಲ ನಿಮಗೆ ಅದು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಭಾಳಷ್ಟು ಟ್ರೀಟ್ಮೆಂಟ್ಗಳಿದೆ. ನೀವು ಫಿಸಿಯೋಥೆರಪಿಸ್ಟ್ ಹತ್ರ ಹೋದರೆ ಅಲ್ಲಿ ಅಲ್ಟ್ರಾಸೌಂಡ್ ಥೆರಪಿ ಅಂತ ಇದೆ, ಅದರೊಟ್ಟಿಗೆ ಲೈಕ್ ಸಿಂಪಲ್ ಆಗಿರುವಂಥ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ, ಅಲ್ಲಿರುವಂಥ ಆ ಕಂಪ್ರೆಷನ್ನ ಕಡಿಮೆ ಮಾಡಲಿಕ್ಕೆ, ಸೊ ಸ್ವೆಲ್ಲಿಂಗನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ಸ್ ಇದೆ. ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ಸು, ಪ್ರಕೃತಿ ಚಿಕಿತ್ಸೆ, ನ್ಯಾಚುರೋಪತಿಯಲ್ಲಿರುವಂಥ ಕೆಲವು ಸಿಂಪಲ್ ಟ್ರೀಟ್ಮೆಂಟ್ಸ್ ತಗೊಂಡ್ರೆ ನಮಗೆ ಈ ಕಾಯಿಲೆಯಿಂದ ಕಂಪ್ಲೀಟ್ಲಿ ಗುಣಪಡಲಿಕ್ಕೆ ಸಾಧ್ಯ. ಸೊ ಇದರಲ್ಲೆಲ್ಲ ಫಸ್ಟ್ ಏನಂದರೆ, ನಾವು ಕಾಯಿಲೆಯನ್ನು ಇನಿಷಿಯಲಿ ಡಯಾಗ್ನೋಸ್ ಮಾಡಬೇಕು. ಆ ಸಿಂಪ್ಟಮ್ಸ್ ಡೆವಲಪ್ ಆದ ಕೂಡಲೇ ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಬೇಗ ನಾವು ಹೇಳ್ತೀವಲ್ಲ, ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಸೊ ನಾವು ಇನಿಷಿಯಲಿ ಅದನ್ನು ಕಂಡಿಡಿದು ಟ್ರೀಟ್ಮೆಂಟ್ ತೊಗೊಂಡ್ರೆ ಏನಾಗುತ್ತೆ, ವಿತಿನ್ ಎ ವೀಕ್ ನಮಗೆ ಆರಾಮಾಗಿ ಹೊರ ಬರಲಿಕ್ಕೆ ಸಾಧ್ಯ. ಸೊ ಸಿವಿಯರ್ ಆಗಿ ನಮ್ಮ ಕೈ ಮಸಲ್ಸ್ ಎಲ್ಲ ವೀಕ್ನೆಸ್ ಸ್ಟಾರ್ಟ್ ಆಗಿಬಿಟ್ರೆ ಏನಾಗುತ್ತೆ, ಅದು ಅಲ್ಲಿರೋ ಕಂಪ್ರೆಷನ್ ಕಡಿಮೆ ಮಾಡಿದರೂ ಕೂಡ ದೆನ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಅ ಲಾಂಗ್ ಟೈಮ್. ತುಂಬ ದಿವಸ ಈ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕಿರುವಂಥ ಎಕ್ಸಸೈಸ್ಗಳು ಮಾಡ್ತಾ ಇರಬೇಕಾಗುತ್ತೆ. ಸೊ ನಮಗೆ ಯಾವುದಾದ್ರೂ ಡಿಸೆಬಿಲಿಟಿ ಆಗೋದ್ರೊಳಗೇ ನಾವು ಅದನ್ನು ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಕರೆಕ್ಟಾಗಿ ತಗೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.